ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಾಗರಾಜ್ ಮಾಕಾಪುರ್, ಹಾವೇರಿಯ ಜಿಲ್ಲೆಯ ವರದಿಗಾರ. ಸಮಾಜದಲ್ಲಿ ಮೋಸ ಹೋಗೋರು ಎಲ್ಲಿವರ ತನಕ ಇರ್ತಾರೆ, ಅಲ್ಲಿ ತನಕ ಕೂಡ ಮೋಸ ಮಾಡುವವರು ಕೂಡ ಇರ್ತಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು. ರಾಜ್ಯಾದ್ಯಂತ ಸುಮಾರು 18,000ಕ್ಕಿಂತಲೂ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಬಹುಕೋಟಿ ರೂಪಾಯಿ ವಂಚನೆ ಆಗಿದೆ ಎಂಬ ಒಂದು ಪ್ರಕರಣ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದೇ ರೀತಿ ದೇವನಾಮ್ ಪ್ರಿಯದರ್ಶಿ ಅಶೋಕ ಸಾಮ್ರಾಟ ಎಂಬ ಒಂದು ಟ್ರಸ್ಟ್ ಕೂಡ ಈ ಒಂದು ವಂಚನೆಯನ್ನು ಮಾಡಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರನ್ನ ಗುರಿಯಾಗಿರಿಸಿಕೊಂಡಿರ್ತಕ್ಕಂಥ ಈ ಒಂದು ಖಾಸಗಿ ಟ್ರಸ್ಟು AITUCಯ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಯಮ್ಮ ಅನ್ನವರ ಮುಖೇನವಾಗಿ ರಾಜ್ಯಾದ್ಯಂತ ಕೂಡ ಒಂದು ಪ್ರವಾಸವನ್ನು ಮಾಡಿರ್ತಕ್ಕಂಥ ಈ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಧರ್ ಎಂಬುವರು ಕೂಡ ಈ ಒಂದು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಬಂದಿರತಕ್ಕಂಥದ್ದು. ಏನು ರಾಜ್ಯದಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಂಥ 2 ರೀತಿಯ ಸಂಘಟನೆಗಳು ಕೂಡ ಅಂಗನವಾಡಿ ಕಾರ್ಯಕರ್ತರನ್ನು ಲೀಡ್ ಮಾಡ್ತದೆ. ಇದನ್ನು ಏನು ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಐನಾತಿಗಳು ಕೂಡ ಜಯಮ್ಮನವರನ್ನು ಮುಂದಾಳತ್ವದಲ್ಲಿ ಸುಮಾರು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತರನ್ನು ಭೇಟಿಯಾಗುವ ಮೂಲಕವಾಗಿ ಅವರಿಗೆ ತಮ್ಮ ಏನು ಹಿತಾಸಕ್ತಿಯ ದೃಷ್ಟಿಯಿಂದ ಅಂತೇಳಿ ಕೂಡ ಒಂದು ಮೋಸವನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಂದ 310 ರೂಪಾಯಿಗಳನ್ನು ಹಣವನ್ನು ವಸೂಲಿ ಮಾಡಿದ್ದಾರೆ. ಅದು ಕೂಡ ಅವರ ನಿಮ್ಮ ಭವಿಷ್ಯದ ಹಿತಾಸಕ್ತಿಗೆ ಅಂತೇಳಿ ಅವರಿಂದ ಹಣವನ್ನು ವಸೂಲಿ ಮಾಡಿ ನಿಮಗೆ ಆರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಮತ್ತು ನಿವೃತ್ತಿ ಸಂದರ್ಭದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಹಣವನ್ನು ನಾವು ಕೊಡ್ತೇವೆ. ಮತ್ತು ಏನು ಅಂಗನವಾಡಿ ಕೆಲಸದಂಥ ಸಂದರ್ಭದಲ್ಲಿ ಕೂಡ ಅವರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿಯನ್ನು ನಿಮಗೆ ಜೀವದಾನವಾಗಿ ಕೊಡ್ತೇವೆ. ಮತ್ತು ಏನು ಪ್ರೆಗ್ನೆನ್ಸಿ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಹಣವನ್ನು ಕೊಡ್ತೇವೆ. ಮತ್ತು ಅಂಗನವಾಡಿ ಕಾರ್ಯಕರ್ತರಲ್ಲಿರ್ತಕ್ಕಂಥ ಸಹಾಯಕರಿಗೆ ಪ್ರತಿ ತಿಂಗಳ 2,000 ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಈ ರೀತಿಯಾದಂಥ ನಾನಾ ರೀತಿಯಾದಂಥ ಆಮಿಷಗಳನ್ನು ಒಡ್ಡಿ ಇವತ್ತು ಮೋಸವನ್ನು ಮಾಡಿರ್ತಕ್ಕಂಥದ್ದು. ಏನು ಸುಮಾರು ಪ್ರತಿ ತಿಂಗಳು 310 ರೂಪಾಯಿಯನ್ನು ಅಂಗನವಾಡಿ ಕಾರ್ಯಕರ್ತರು ಕಟ್ಟಬೇಕಂತೇಳಿ 18,000ಕ್ಕಿಂತಲೂ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಂದ ಈ ಹಣವನ್ನು ತುಂಬಿಸಿಕೊಂಡಿರ್ತಕ್ಕಂಥ ಟ್ರಸ್ಟು ಏನು ಮೊದಲನೇದಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರು. ಹೆಲ್ತ್ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಒಂದಿಷ್ಟು ಕ್ಯಾಂಪ್ಗಳನ್ನಾಗಿ ಮಾಡ್ತಕ್ಕಂಥದ್ದು. ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪುರೇಷವನ್ನು ಮಾಡುವ ಮೂಲಕವಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆ ಬಳಿಕವಾಗಿ ಯಾವಾಗ ಅಂಗನವಾಡಿ ಕಾರ್ಯಕರ್ತರು ವಿಶ್ವಾಸಕ್ಕೆ ಬಂದರು, ಅವರ ಮುಖೇನವಾಗಿ ಅವರ ಒಂದು ನಾಯಕತ್ವದಲ್ಲಿ ಒಂದು ಲೀಡರನ್ನು ನೇಮಕವನ್ನು ಮಾಡಿಕೊಂಡು ಅವರಿಗೆ ತಿಂಗಳಿಗೆ ಇಂತಿಷ್ಟು ನಾವು ನಿಮಗೆ ಸಂಬಳವನ್ನು ಕೊಡ್ತೇವೆ ಅಂತೇಳಿ ಕೂಡ ಅವರಿಗೆ ಸಂಬಳದ ಆಮಿಷವನ್ನು ಕೂಡ ಒಡ್ಡಿದ್ರು. ಆ ಬಳಿಕವಾಗಿ ಲೀಡರ್ ವಹಿಸ್ಕೊಂಡಿರ್ತಕ್ಕಂಥ ಮಹಿಳೆಯರು ಕೂಡ ತಮ್ಮ ಅಂಡರಲ್ಲಿ ಬರ್ತಕ್ಕಂಥ ಮಹಿಳೆಯರನ್ನು 310 ರೂಪಾಯಿ ಕಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಕ್ರಮೇಣವಾಗಿ 310 ರೂಪಾಯಿಯನ್ನು ಪ್ರತಿ ತಿಂಗಳು ಸುಮಾರು 2 ವರ್ಷ ಕಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಈವರೆಗೂ ಕೂಡ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾತ್ರ ಈ ಒಂದು ಟ್ರಸ್ಟ್ ಮಾಡಿಲ್ಲ. ಹಾಗಾಗಿ ದೇವನಾಮ್ ಪ್ರಿಯದರ್ಶಿ ಅಶೋಕ ಸಾಮ್ರಾಟ ಟ್ರಸ್ಟ್ ವಿರುದ್ಧ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ಈಗ ಕಿಡಿಕಾರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಡತನದಲ್ಲಿ ಕೂಡ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಸಾಕಷ್ಟು ಬಡತನದಲ್ಲಿರ್ತಕ್ಕಂಥವ್ರು ಮತ್ತು ಅವರಿಗೆ ಬಂದಿರತಕ್ಕಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಕೂಡ ಅವರ ಜೀವನವನ್ನು ಮಾಡಬೇಕು ಮತ್ತು ಅದಂಥ ಸಂದರ್ಭದಲ್ಲಿ ತಮ್ಮ ಜೀವನಕ್ಕೆ ಮುಂದಿನ ಜೀವನದಲ್ಲಿ ಕೂಡ ನಮಗೆ ಹಿತಾಸಕ್ತಿಯ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಹಣವನ್ನು ಕೂಡಿಟ್ರೆ ನಮಗೆ ಮುಂದೆ ಹೆಲ್ಪ್ ಆಗ್ತದೆ ಎಂಬ ಕಾರಣಕ್ಕಾಗಿ ಪ್ರತಿ ತಿಂಗಳು ಕೂಡ 310 ರೂಪಾಯಿಯನ್ನು ಕೂಡಿಟ್ಟು ಈ ಒಂದು ಟ್ರಸ್ಟ್ಗೆ ತುಂಬಿಸಿರ್ತಕ್ಕಂಥ ಹಣ ಮಾತ್ರ ಈವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಈ ಒಂದು ಟ್ರಸ್ಟ್ ವಿರುದ್ಧ ಒಂದು ವಂಚನೆ ಪ್ರಕರಣವನ್ನು ದಾಖಲು ಮಾಡಬೇಕು ಮತ್ತು ನಮಗೆ ಮೋಸವಾಗಿರ್ತಕ್ಕಂಥದ್ರಿಂದ ಅದನ್ನು ವಾಪಸ್ ಹಣವನ್ನು ಹಿಂತಿರುಗಿಸ್ಕೊಡ್ಬೇಕಂತೇಳಿ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ಈಗಾಗಲೇ ದುಂಬಾಲನ್ನು ಆಗ್ತಾ ಇದ್ದಾರೆ. ಮತ್ತು ರಾಜ್ಯಾದ್ಯಂತ ಸುಮಾರು 18,000ಕ್ಕಿಂತ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ವಂಚನೆಗೆ ಒಳಗಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಯಚೂರು ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ರೀತಿಯ ನಾನಾ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ವಂಚನೆಗೆ ಒಳಗಾಗಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ AITUC ಸಂಘಟನೆ ಆಗಿರ್ಬೋದು ಮತ್ತು ಈ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಧರ್ ಅವರು ಕೂಡ ಅಂಗನವಾಡಿ ಕಾರ್ಯಕರ್ತರ ಕಣ್ಣಿಗೆ ಬಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ಹೇಳುವ ಪ್ರಕಾರವಾಗಿ ನಾವು AITUCನ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಮ್ಮ ಅವರನ್ನು ನಾವು ನಂಬಿಕೊಂಡು ಈ ಹಣವನ್ನು ನಾವು ತುಂಬಿದ್ದೇವೆ. ಆದರೆ ಈವರೆಗೂ ಮಾತ್ರ ಜಯಮ್ಮ ಅವರು ನಮಗೆ ಹಣವನ್ನು ಹಿಂತಿರುಗಿಸುವಂಥ ಯಾವುದೇ ಭರವಸೆಯನ್ನು ನೀಡಿಲ್ಲ ಎಂಬ ಮಾತನ್ನು ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮತ್ತು ಕಾರ್ಯಕರ್ತರಿಗೆ ನೀವು ಸಹಾಯ ಮಾಡಿದಂಗೆ ಆಗ್ತದಲ್ಲ, ಸಹಾಯಕಿಯರಿಗೆ ಗರ್ಭಿಣಿ ಮಾಡ್ತಾರಿಗೆ ಒಂದು ಒಳ್ಳೇದು ಮಾಡ್ದಂಗೆ ಆಗ್ತದಲ್ಲ, ಮಕ್ಕಳಿಗೆ ನೀನು ವಿದ್ಯಾಭ್ಯಾಸಕ್ಕೆ ಮುಂದಿನ ದುಡ್ಡು ಕೊಡಿಸ್ದಂಗೆ ಆಗ್ತದಲ್ಲ ಅಂತಂದು ಹೇಳಿ ನಮಗೆ ಒತ್ತಾಯಪೂರ್ವಕವಾಗಿ ಕರೆಸಿ ನಮಗೆ ಪ್ರತಿ ತಿಂಗಳ 310 ರೂಪಾಯಿ ಅಂದರೆ ಎಲ್ಲರಿಂದನೂ ಕಟ್ಟಿಸ್ಬೇಡ್ರಿ, ಇನ್ನೂ ಸರ್ವಿಸ್ ಇರ್ತಕ್ಕಂಥವ್ರು ಕೂಡ ಕಟ್ಟಿಸ್ಬೇಡ್ರಿ, ಸರ್ವಿಸ್ ಇನ್ನೇನು ಎಂಡ್ ಹಾಕಿ ಬರಕತ್ತದಲ್ಲ ಅವ್ರು ಪೂರ್ಣಾವಧಿ ಕಟ್ಟಿಸ್ರಿ ಅಂತ ಹೇಳಂದಾಗ ನಾವು ಭಾಳ ಮಂದಿ ಇದನ್ನು ಪೂರ್ಣಾವಧಿದು 1 ವರ್ಷದ್ದು 1.5 ವರ್ಷದ್ದು ದುಡ್ಡು ಕಟ್ಟಿಸಿದ್ದೇವೆ ರೀ. ನಾವು ಅದನ್ನು
ಸ್ಕ್ರೀನ್ಶಾಟ್ ಮುಖಾಂತರ ತಗೊಂಡಾರ, ಕೈಯಲ್ಲಿ ತಗೊಂಡಿದಾರ. ಅದ್ರ ಬಗ್ಗೆ ನಾವು ರೆಕಾರ್ಡ್ ಇಟ್ಟಂಥವು 3-4 ಸರಿ, ಒಂದು ಸರಿ ಗದಗ ಕರೆದ್ರು, ಕೋಲಾರ ಕರೆದ್ರು, ಆಮೇಲೆ ಚಿತ್ರದುರ್ಗ 2-3 ಸಲ ಕರೆದ್ರು. ಕರ್ಕರದಲ್ಲೆಲ್ಲ ಕಾಗಪತ್ರ ಇಸ್ಕೊಂಡು ನಮ್ಮ ಕಡೆ ಕೆಲವೊಂದು ಮಾತ್ರ ಉಳ್ಕೊಂಡ ಹೊರತಾಗಿ ನಮ್ಮ ಹೊನ್ನಾಪರ ಕಲೆಕ್ಟ್ ಮಾಡಿದಂಥದ್ರಲ್ಲಿ ಅದರಲ್ಲಿ ಇನ್ನೂ ಭಾಳ ಅದಾವ್ರಿ. ಅಂಗನವಾಡಿಯರು ಅಮಾಯಕರು ಅದು ಯಾವುದು ದೇವರಾಮ ಪ್ರಿಯ ಬಂತು, ಅದಕ್ಕೆ ಮುತುವರ್ಜಿ ವಹಿಸಿ ಅಂಗನವಾಡಿ ಆಗಿರ್ತಕ್ಕಂಥ ಜಯಮ್ಮ ಅವರು ಎಲ್ಲ ಕಡೆ ವಿಸಿಟ್ ಮಾಡಿ ಭೇಟಿ ಮಾಡ್ತಿರ್ತಕ್ಕಂಥದ್ದಿದೆ. ಇವರು ಭೇಟಿ ಮಾಡಿಸ್ಲಿಲ್ಲ ಅಂದರೆ ದೇವನಾಮ್ ಪ್ರಿಯ ಏನೋ ಟ್ರಸ್ಟ್ನವ್ರು ಇದ್ದಾರಲ್ಲ ಅವರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನಾದರೂ ಪರಿಚಯ ಇದ್ದೀರಾ? ಅವ್ರ್ಯಾರು ಪರಿಚಯ ಇರಲಿಲ್ಲ. ಪರಿಚಯ ಮಾಡಿಸಿ ಅವರು ಈ ಮಹಾತಾಯಿನೇ ಅವ್ರನ್ನೆಲ್ಲರಿಗೂ ಪರಿಚಯ ಮಾಡ್ತಿರ್ತಕ್ಕಂಥದ್ದೇ. ಎಲ್ಲ ಕಡೆಯಿಂದ ದುಡ್ಡು ಹಾಕ್ತಿದ್ರು. ಈಗೇನು ಅಂತ ಇದ್ದಾರೆ, ಇವಾಗ ಸುಮಾರು 3-5 ಕೋಟಿಯಷ್ಟು ಲೂಟ್ ಹೊಡೆದಿರ್ತಕ್ಕಂಥ ಟ್ರಸ್ಟು ನಮ್ಮ ಕಣ್ಣೆದುರಿಗಿರುವಂಥ ಸಂದರ್ಭದೊಳಗೆ ಇನ್ನೊಂದು ಕಡೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಏನಂದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ. ಇವರು ನಮಗೂ ಮತ್ತು ಟ್ರಸ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳ್ಳುವಂಥದ್ದೈತಲ್ಲ, ಭಾಳ ಬೇಜಾರು ತರ್ತಕ್ಕಂಥ ಸಿಗ್ತದೆ. ಇಂಥವ್ರನ್ನ ನಾವು ಧಿಕ್ಕರಿಸಬೇಕಾಗತ್ತೆ. ಕನಿಷ್ಠ ರಾಜ್ಯದಲ್ಲಿ ಸುದ್ದಿ ಪ್ರಕಾರ ನನಗೆ 18,000 ಅಂದಾಜು ಮಹಿಳೆಯರಿಗೆ ಮೋಸ ಆಗಿದ್ದು. ಮತ್ತು ಈಗ ಸುಮಾರು 3-5 ಕೋಟಿವರೆಗೂ ಆಗ್ಬೋದು ಅಂತ ಐತಿ. ಈಗ ನಮ್ಮ ಹತ್ರ ಇರೋದು 2,80 ಲಕ್ಷ ಡಾಕ್ಯುಮೆಂಟ್ಸು ಸ್ವಲ್ಪ ಕಲೆಕ್ಟ್ ಮಾಡೀವಿ. ಅಂದರೆ ಪ್ರತಿ ತಿಂಗಳ ಅಂಗನವಾಡಿ ಕಾರ್ಯಕರ್ತರಿಂದ 300 ರೂಪಾಯಿ ಕೊಡಬೇಕು. ನೀವು ಪ್ರತಿ ತಿಂಗಳ ಕಟ್ಕೊಂತ ಹೋಗಿ ನಿಮ್ಮ ನಿವೃತ್ತಿ ಕಾಲಕ್ಕೆ 2 ಲಕ್ಷ ರೂಪಾಯಿ ಪೆನ್ಷನ್ ಕೊಡ್ತೀವಿ. ಮತ್ತು ನಿಮಗೆ ಆರೋಗ್ಯಕ್ಕೆ ಏನಾರ ಕಾಯಿಲೆ ಆದ್ರೆ ಲಕ್ಷಗಟ್ಟಲೆ ಹಣ ದವಾಖಾನೆ ವೆಚ್ಚವನ್ನು ಕೊಡ್ತೀವಿ. ನಿಮ್ಮ ಮಕ್ಕಳಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಒಂದು 26 ಆಶೆಗಳನ್ನು ಹೊಡಿಸಿ ಮನೆ ಕಟ್ಟಕ್ಕೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ. ನಿಮಗೆ ನಿಮ್ಮ ಮಕ್ಕಳ ಮದುವೆಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ನಾವು ಟ್ರಸ್ಟ್ನಿಂದ. ನೀವು ಪ್ರತಿ ತಿಂಗಳ 300 ರೂಪಾಯಿ ಕಟ್ಟಬೇಕು ಅಂತೇಳಿ ಒಂದು ಇದನ್ನು ನೋಂದಣಿ ಮಾಡಿಸ್ಕೊಂಡು. ಆದರೆ ಶ್ರೀಧರ್ ಅವರು ಕೂಡ 2019 ಮತ್ತು 2020ರಲ್ಲಿ ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದರು. ಸುಮಾರು 2-3 ವರ್ಷ ಮಾತ್ರ ಈ ಟ್ರಸ್ಟನ್ನು ಆ್ಯಕ್ಟಿವ್ ಆಗಿ ಉಳಿಸಿದ್ರು. ಯಾವಾಗ ಹಣವನ್ನು ಜಾಸ್ತಿ ದುಪ್ಪಟ್ಟಾಗಿ ಹಣವನ್ನು ಅಂಗನವಾಡಿ ಕಾರ್ಯಕರ್ತರು ಮಹಿಳೆಯರು ಕಟ್ತಾ ಇದ್ದಾರೋ ಅಂಥ ಸಂದರ್ಭದಲ್ಲಿ ಈ ಟ್ರಸ್ಟನ್ನು ಸಂಪೂರ್ಣವಾಗಿ ಡಿಆಕ್ಟಿವೇಟ್ ಮಾಡಿಕೊಂಡು ಕಾಲ್ಕಿತ್ತಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಯಾವುದೇ ಒಂದು ಯೋಜನೆಯನ್ನು ಕೂಡ ಈವರೆಗೂ ಅಂಗನವಾಡಿ ಕಾರ್ಯಕರ್ತರು ತೆಗೆದುಕೊಂಡಿಲ್ಲ. ಹಾಗಾಗಿ ನಮ್ಮ ಹಣವನ್ನು ನಮಗೆ ಹಿಂತಿರುಗಿಸ್ಕೊಡ್ಬೇಕಂತೇಳಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ಈಗಾಗಲೇ ದುಂಬಲನ್ನು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತರುಗಳನ್ನು ಲೀಡ್ ಮಾಡ್ತಕ್ಕಂಥ ಎರಡೂ ಸಂಘಟನೆಗಳು ಕೂಡ ಯಾವ ರೀತಿ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತದೆ ಎಂಬುದು ಕೂಡ ಯಕ್ಷ ಪ್ರಶ್ನೆಯಾಗಿ ಇನ್ನೂ ಕೂಡ ಉಳಿದಿರ್ತಕ್ಕಂಥದ್ದು.